Hi, hello friends, welcome to my channel. This is Anmantu. I am a PC technician. Dear friend, don't worry. If you are facing a sudden or automatic restart problem on your Windows 10 or Windows 11 operating system, you are in the right place. Yes friends, I have two simple solutions. Without trying hard, you can easily fix these issues. Dear friends, if you are watching my video first time, I request to you please subscribe my channel and hit the bell icon to support us. Okay, let's get started. Yes friends, ನೀವು ಆಟೋಮೆಟಿಕ್ ರಿಸ್ಟಾರ್ಟ್ ಪ್ರಾಬ್ಲಮ್ ಅನ್ನ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇದರಲ್ಲಿ ಎರಡು ಸ್ಟೆಪ್ಗಳಿವೆ. ಮೊದಲನೇದಾಗಿ ವಿಂಡೋಸ್ ಸರ್ಚ್ ಬಾರಿಗೆ ಬನ್ನಿ. ವಿಂಡೋಸ್ ಸರ್ಚ್ ಬಾರಲ್ಲಿ ಅಡ್ವಾನ್ಸ್ಡ್ ಸಿಸ್ಟಮ್ ಸೆಟ್ಟಿಂಗ್ ಅಂತ ಟೈಪ್ ಮಾಡಿ. ಸೊ ಅಡ್ವಾನ್ಸ್ಡ್ ಸಿಸ್ಟಮ್ ಸೆಟ್ಟಿಂಗ್ ಅಂತ ಟೈಪ್ ಮಾಡಿದ ತಕ್ಷಣ ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆ ವ್ಯೂ ಅಡ್ವಾನ್ಸ್ ಸಿಸ್ಟಮ್ ಸೆಟ್ಟಿಂಗ್ ಅಂತ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಒಂದು ಸಿಸ್ಟಮ್ ಪ್ಯಾನಲ್ ಓಪನ್ ಆಗುತ್ತೆ. ಅದರಲ್ಲಿ ಫ್ರೆಂಡ್ಸ್ ಡಿಫಾಲ್ಟ್ ಆಗಿ ಅಡ್ವಾನ್ಸ್ ಅನ್ನೋದು ಸೆಲೆಕ್ಟ್ ಆಗಿರುತ್ತೆ. ಈ ಅಡ್ವಾನ್ಸ್ ಅಲ್ಲಿ ಸ್ಟಾರ್ಟ್ಅಪ್ ಅಂಡ್ ರಿಕವರಿ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್. ಅದರಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಸಿಸ್ಟಮ್ ಫೇಲ್ಯೂರ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಆಟೋಮೆಟಿಕಲಿ ರೀಸ್ಟಾರ್ಟ್ ಅನ್ನೋದು ಚೆಕ್ ಇನ್ ಆಗಿರುತ್ತೆ ಫ್ರೆಂಡ್ಸ್. ಇದನ್ನು ನೀವು ಅನ್ಚೆಕ್ ಮಾಡಬೇಕಾಗುತ್ತೆ. ಸೊ ನೀವು ಓಕೆ ಕೊಡಿ, ಅನ್ಚೆಕ್ ಮಾಡಿ ಮತ್ತು ಇದನ್ನು ಕೂಡ ಓಕೆ ಕೊಡಿ. ಸೊ ಒಂದ್ಸಾರಿ ನಿಮ್ಮ ಪಿ ಸಿಯನ್ನು ನೀವೇನು ಮಾಡಬೇಕಾಗುತ್ತೆ, ರೀಸ್ಟಾರ್ಟ್ ಮಾಡಿ. ಸೊ ಒನ್ಸ್ ನೀವು ರೀಸ್ಟಾರ್ಟ್ ಮಾಡಿದರೆ ಆಟೋಮೆಟಿಕ್ ಪ್ರಾಬ್ಲಮ್ ಅಥವಾ ಸಡನ್ ಆಫ್ ಆಗ್ತಾ ಇದ್ರೆ ನಿಮ್ಮ ಪಿ ಸಿ ಆಲ್ಮೋಸ್ಟ್ ಕೇಸ್ ಈ ಒಂದು ಪ್ರಾಬ್ಲಮ್ ಅಲ್ಲಿ ಕೂಡ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ಸೊ ಡೋಂಟ್ ವರಿ ಫ್ರೆಂಡ್ಸ್, ಇದನ್ನು ಮಾಡಿದ್ರು ಕೂಡ ಆಟೋಮೆಟಿಕ್ ರೀಸ್ಟಾರ್ಟ್ ಆಗಿರೋದು ಕ್ಲಿಯರ್ ಆಗಲಿಲ್ಲಪ್ಪ ಅಂತ ಹೇಳಿದ್ರೆ, ಸೊ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ವಿಂಡೋಸ್ ಸರ್ಚ್ ಬಾರಿಗೆ ಹೋಗಿ. ವಿಂಡೋಸ್ ಸರ್ಚ್ ಬಾರಲ್ಲಿ ರನ್ ಅಂತ ಟೈಪ್ ಮಾಡಿ. ಒಂದು ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕಡೆ ರನ್ ಕಮಾಂಡ್ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ REGEDIT ಅಂತ ಟೈಪ್ ಮಾಡಿ ಓಕೆ ಪ್ರೆಸ್ ಮಾಡಿ ಸೇ ಎಸ್ ಕೊಡಿ. ಸೊ ಇಲ್ಲಿ ರಿಜಿಸ್ಟ್ರಿ ಎಡಿಟರ್ ನ ಒಂದು ಪ್ಯಾನಲ್ ಓಪನ್ ಆಗುತ್ತೆ. ಅದರಲ್ಲಿ ಫ್ರೆಂಡ್ಸ್ ಇಲ್ಲಿ HKEY ಲೋಕಲ್ ಮಿಷಿನ್ ಅನ್ನೋ ಒಂದು ಆಪ್ಷನ್ಸ್ ಇದೆ. ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಇಲ್ಲಿ ಆರೋ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ. ಅದರಲ್ಲಿ ಫ್ರೆಂಡ್ಸ್ ಇಲ್ಲಿ ಸಾಫ್ಟ್ವೇರ್ ಅನ್ನೋ ಒಂದು ಆಪ್ಷನ್ಸ್ ಇದೆ. ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಇದ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಅದರಲ್ಲಿ ಪಾಲಿಸೀಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಅದರಲ್ಲಿ ಮೈಕ್ರೋಸಾಫ್ಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ. ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಅದರಲ್ಲಿ ಫ್ರೆಂಡ್ಸ್ ಇಲ್ಲಿ ವಿಂಡೋಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ. ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಸೊ ಅಲ್ಲಿ ಡಬಲ್ ಕ್ಲಿಕ್ ಮಾಡಿದ ತಕ್ಷಣನೇ ಇಲ್ಲಿ ಎಂಟಿ ಫೇಸಿಗೆ ಬಂದ್ಬಿಟ್ಟು ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ನೀವು ಒಂದು ನ್ಯೂ ಕೀನ ಇಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಇಲ್ಲಿ ನ್ಯೂ ಅನ್ನೋ ಒಂದು ಆಪ್ಷನ್ಸ್ ಇದೆ. ಇಲ್ಲಿ ಕೀ ಅನ್ನೋ ಆಪ್ಷನ್ಸ್ ಇದೆ. ಕೀ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನ್ಯೂ ಕೀ ಒಂದು ರಿಜಿಸ್ಟರ್ ಆಗಿದೆ. ಅದನ್ನು ನೀವೇನು ಮಾಡಬೇಕಾಗುತ್ತೆ, ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ರೀನೇಮ್ ಅಂತ ಟೈಪ್ ಮಾಡಿ. ಅಲ್ಲಿ ನೋಡಿ ಫ್ರೆಂಡ್ಸ್, ವಿಂಡೋಸ್ ಅಪ್ಡೇಟ್ W ಕ್ಯಾಪಿಟಲ್ ಲೆಟರ್ ಇರಬೇಕು, ವಿತೌಟ್ ಸ್ಪೇಸ್ ಕೊಡಲಿಲ್ಲಂಗೆ ಅಪ್ಡೇಟ್ಸ್ ಅಂತ ಟೈಪ್ ಮಾಡಿ. ಸೊ ವಿಂಡೋಸ್ ಅಪ್ಡೇಟ್ಸ್ ಅಂತ ಟೈಪ್ ಮಾಡಿ. ಸೊ ಒಂದು ವಿಂಡೋಸ್ ಅಪ್ಡೇಟ್ನ ಒಂದು ಫೋಲ್ಡರ್ ಇಲ್ಲಿ ಕೀ ಕ್ರಿಯೇಟ್ ಆಗಿದೆ. ಅದರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಮತ್ತೆ ನೀವು ಅನದರ್ ಕೀನ ನೀವು ಆ ವಿಂಡೋಸ್ ಅಪ್ಡೇಟ್ಸ್ ಅಂಡರ್ ಅಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕೀ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಕ್ಯಾಪಿಟಲ್ ಲೆಟರ್ AU ಎರಡು ಸ್ಪೆಲ್ಲಿಂಗ್ ಕ್ಯಾಪಿಟಲ್ ಲೆಟರ್ ಅಲ್ಲಿ ಟೈಪ್ ಮಾಡಿ ಈ AU ಮೇಲೆ ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿಕೊಂಡು ಈ ಎಂಟಿ ಫೇಸ್ ಅಲ್ಲಿ ಬಂದು ನ್ಯೂ ಅನ್ನೋ ಒಂದು ಆಪ್ಷನ್ಸ್ ಇದೆ. ಅದರಲ್ಲಿ DWORD 32 ಬಿಟ್ ವ್ಯಾಲ್ಯೂ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಕೀ ಕ್ರಿಯೇಟ್ ಆಗುತ್ತೆ. ಅದನ್ನ ನೀವು ರೀನೇಮ್ ಮಾಡಬೇಕಾಗುತ್ತೆ ವಿತೌಟ್ ಸ್ಪೇಸ್ ಕೊಡಲಿಲ್ಲಂಗೆ. ಸೊ ನಾನು ಯಾವ ರೀತಿ ಟೈಪ್ ಮಾಡ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಅದೇ ರೀತಿ ಟೈಪ್ ಮಾಡಿ. ನೋ ಆಟೋ ರೀಬೂಟ್ ವಿತ್ ಲಾಗ್ಡ್ ಆನ್ ಯೂಸರ್. ಎಸ್ ಫ್ರೆಂಡ್ಸ್, ಇದೇ ರೀತಿ ಟೈಪ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ವರ್ಡ್ ಕೂಡ ಕ್ಯಾಪಿಟಲ್ ಲೆಟರ್ ಇರಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ನೋ N ಕ್ಯಾಪಿಟಲ್, O ಸ್ಮಾಲ್, ಆಟೋ A ಕ್ಯಾಪಿಟಲ್, ರೀಬೂಟ್ R ಕ್ಯಾಪಿಟಲ್, ವಿತ್ W ಕ್ಯಾಪಿಟಲ್, ಲಾಗ್ಡ್ L ಕ್ಯಾಪಿಟಲ್, ಆನ್ O ಕ್ಯಾಪಿಟಲ್, ಯೂಸರ್ U ಕ್ಯಾಪಿಟಲ್. ಈ ರೀತಿ ನಾವು ಟೈಪ್ ಮಾಡಿ ಈ ಕ್ರಿಯೇಟ್ ಮಾಡಿರ್ತಕ್ಕಂಥ ಕೀ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಮಾಡಿಫೈ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ವ್ಯಾಲ್ಯೂ ಏನಿರುತ್ತೆ, ಇಲ್ಲಿ 0 ಇರುತ್ತೆ. ಸೊ ಅದನ್ನ ನೀವು
ಒನ್ಗೆ ಸೆಟ್ ಮಾಡಿ ಓಕೆ ಪ್ರೆಸ್ ಮಾಡಿ. ಸೊ ಈಗ ಪ್ರತಿಯೊಂದು ಕೂಡ ಎಲ್ಲ ವಿಂಡೋಸನ್ನು ಕ್ಲೋಸ್ ಮಾಡಿ ನಿಮ್ಮ ಪಿ ಸಿನ ಒಂದು ಟೈಮ್ ನೀವು ರೀಸ್ಟಾರ್ಟ್ ಮಾಡಿ. ಈ ರೀತಿ ಮಾಡೋದ್ರಿಂದ ಫ್ರೆಂಡ್ಸ್ ಏನೇ ಒಂದು ಆಟೋಮೆಟಿಕ್ ಪ್ರಾಬ್ಲಮ್ ರೀಸ್ಟಾರ್ಟ್ ಆಗ್ತಾ ಇತ್ತು ಅಂದರೆ, ಸಡನ್ ಆಟೋಮೆಟಿಕ್ ರೀಸ್ಟಾರ್ಟ್ ಆಗ್ತಾ ಇತ್ತು ಅಂದರೆ, ಈ ಒಂದು ಸ್ಟೆಪ್ ಇಂದ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ರೀಸ್ಟಾರ್ಟ್ಗೆ ಸಂಬಂಧಪಟ್ಟ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ದಿಸ್ ಈಸ್ ದ ಮೆಥಡ್ ಟು ಫಿಕ್ಸ್ ಸಡನ್ ರಿಸ್ಟಾರ್ಟ್ ಆರ್ ಸಡನ್ ಶಟ್ಡೌನ್ ಪ್ರಾಬ್ಲಮ್ಸ್ ಆನ್ ಯುವರ್ ವಿಂಡೋಸ್ 10 ಆರ್ ವಿಂಡೋಸ್ 11 ಆಪರೇಟಿಂಗ್ ಸಿಸ್ಟಮ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ, ಬಿಕಾಸ್ ವಿ ಶೇರ್ ಡೈಲಿ ಎ ನ್ಯೂ ಟೆಕ್ನಿಕಲ್ ವಿಡಿಯೋಸ್ ಫಾರ್ ಯು ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.